ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಮೊಟ್ಟೆಗಳು ಅತ್ಯುತ್ತಮ ಪೋಷಕಾಂಶಗಳ ಅಗರವಾಗಿದ್ದು ದೈನಂದಿನ ಆರೋಗ್ಯಕ್ಕೆ ಅತ್ಯಗತ್ಯ. ಉತ್ತಮ ಗುಣಮಟ್ಟದ ಪ್ರೋಟೀನ್, ವಿಟಮಿನ್ಗಳು, ಎ FB12 ಮತ್ತು ಖನಿಜಗಳನ್ನು ಕಬ್ಬಿಣ, ಅಯೋಡಿನ್, ರಂಜಕ ಹೊಂದಿರುವುದರಿಂದ ಇವು ಸ್ನಾಯುಗಳ ಬಲವರ್ಧನೆ, ಕಣ್ಣಿನ ಆರೋಗ್ಯ, ಲುಟಿನ್ ಮತ್ತು ಜೀವಶಾಂತಿ, ತೂಕ ನಿರ್ವಹಣೆ, ಮೆದುಳಿನ ಕಾರ್ಯಚಟುವಟಿಕೆ ಮತ್ತು ಉತ್ತಮ ಕೊಲೆಸ್ಟ್ರಾಲ್ HDL ಹೆಚ್ಚಿಸಲು ಸಹಕಾರಿ. ತುಂಬಾನೇ ಒಳ್ಳೆಯದು. ಯಾರೆಲ್ಲ ತಿನ್ನಲಿಕ್ಕೆ ಎಗ್ ಬೆನಿಫಿಟ್ಸ್. ಮೊಟ್ಟೆಯನ್ನು ಯಾವ ರೀತಿ ತಿನ್ನಬೇಕು ಹಾಗೂ ಎಷ್ಟು ತಿನ್ನಬೇಕು ಗೊತ್ತಾ? ಹೆಲ್ತ್ ಬೆನಿಫಿಟ್ಸ್ ಆಫ್ ಎಗ್ಸ್. ಮೊಟ್ಟೆ ಪ್ರೋಟೀನ್ ಭರಿತ ಆರೋಗ್ಯಕರ ಆಹಾರವಾಗಿದೆ. ಇದನ್ನು ಸೇವಿಸುವುದರಿಂದ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭಗಳಿವೆ ಗೊತ್ತಾ? ತುಂಬಾ ಪ್ರಯೋಜನಗಳಿವೆ. ಯಾರೆಲ್ಲ ತಿನ್ನೋದಿಲ್ಲ ಪ್ಲೀಸ್ ದಯವಿಟ್ಟು ತಿನ್ನಿ. ಓಕೆ, ಮೊಟ್ಟೆಯ ತೂಕವನ್ನು ಕಡಿಮೆ ಮಾಡಲು ಸಹಾಯವಾಗಿದೆ, ಏಕೆಂದರೆ ಇದರಲ್ಲಿ ಪ್ರೋಟೀನ್ ಕಂಡುಬರುತ್ತದೆ. ಇದು ನಿಮ್ಮ ಹೊಟ್ಟೆಯನ್ನು ದೀರ್ಘಕಾಲದವರೆಗೆ ತುಂಬಿರುವಂತೆ ಮಾಡುತ್ತೆ. ಅಷ್ಟೇ ಅಲ್ಲ, ಇದು ಸುಮಾರು 80ರಿಂದ 100 ಕ್ಯಾಲೋರಿಗಳನ್ನು ಪಚನವನ್ನು ಹೆಚ್ಚಿಸುತ್ತದೆ. ಮೊಟ್ಟೆಗಳು ತೂಕ ನಷ್ಟವನ್ನು ಉತ್ತೇಜಿಸುತ್ತದೆ, ಆದರೆ ಅವು ಹೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡುತ್ತದೆ ಎಂಬುದಕ್ಕೆ ಕೊಬ್ಬು ಕಡಿಮೆ ಮಾಡುತ್ತೆ. ಓಕೆನಾ? ಮೊಟ್ಟೆಗಳನ್ನು ತಿನ್ನಲು ಉತ್ತಮ ಸಮಯವೆಂದರೆ ಬೆಳಗಿನ ಉಪಹಾರದಲ್ಲಿ, ಯಾಕಂದರೆ ಹೆಚ್ಚಿನ ಕೊಬ್ಬು ಮತ್ತು ಪ್ರೋಟೀನ್ ಸಂಯೋಜನೆಯ ದಿನವಿಡೀ ನಿಮ್ಮನ್ನು ಶಕ್ತಿಯುತವಾಗಿರುತ್ತದೆ ಮತ್ತು ಚಯಾಪಚಯವನ್ನು ಹೆಚ್ಚಿಸಲು ಕೆಲಸ ಮಾಡುತ್ತದೆ. ಆರೋಗ್ಯವಂತ ವ್ಯಕ್ತಿಯ ಉಪಹಾರದಲ್ಲಿ 2 ಮೊಟ್ಟೆಗಳನ್ನು ತಿನ್ನಲೇಬೇಕು. ಓಕೆ, ಖಂಡಿತವಾಗ್ಲೂ ತಿನ್ನಿ, ಸೇವನೆ ಮಾಡಿ. ಇದು ತುಂಬಾ ಒಳ್ಳೆಯದು. ಕೆಲವರು ಅದು ಸ್ಮೆಲ್ಲು, ನೀವು ಚೆನ್ನಾಗಿ ಬಾಯ್ಲ್ ಮಾಡಿದರೆ ಎಂಥ ಸ್ಮೆಲ್ ಬರಲ್ಲ. ತಿಂದು 1-2 ದಿವಸ ಹಾಗಾಗತ್ತೆ, ಮತ್ತು 3ನೇ ದಿನ ಕಂಟಿನ್ಯೂ ಚೆನ್ನಾಗಿರುತ್ತೆ. ಓಕೆ, ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಮೊಟ್ಟೆಗಳನ್ನು ಸೂಪರ್ ಫುಡ್ ಎಂದು ಪರಿಗಣಿಸಲಾಗುತ್ತದೆ. ಮೊಟ್ಟೆಯಲ್ಲಿ ದೇಹಕ್ಕೆ ಬೇಕಾಗುವ ಎಲ್ಲ ಪೋಷಕಾಂಶಗಳಿವೆ. ಮೊಟ್ಟೆಯ ಬಿಳಿ ಅಥವಾ ಹಳದಿ ಭಾಗವನ್ನು, ಇವುಗಳಲ್ಲಿ ಯಾವುದು ಆರೋಗ್ಯಕರ? ಮೊಟ್ಟೆಯನ್ನು ಬೇಯಿಸಿ ತಿನ್ನಬೇಕೇ, ಬೇಯಿಸಿ ತಿನ್ನಬೇಕೇ ಅಥವಾ ಹುರಿದು ತಿನ್ನಬೇಕೇ? ಯಾವಾಗ ಮತ್ತು ಹೇಗೆ ತಿನ್ನಬೇಕು? ದಿನಕ್ಕೆ ಎಷ್ಟು ಮೊಟ್ಟೆಗಳನ್ನು ತಿನ್ನಬೇಕು? ಮೊಟ್ಟೆಯನ್ನು ತಿನ್ನುವಾಗ ಹೇಗೆ ತಿನ್ನಬೇಕು? ಎಷ್ಟು ತಿನ್ನಬೇಕು? ದಿನಕ್ಕೆ ಎಷ್ಟು ಮೊಟ್ಟೆಗಳನ್ನು ತಿನ್ನಬೇಕು? ಮೊಟ್ಟೆಯನ್ನು ತಿನ್ನುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ? ಹೀಗೆ ಮೊಟ್ಟೆಗಳನ್ನು ತಿನ್ನುವ ಬಗ್ಗೆ ಅನೇಕರಲ್ಲಿ ಪ್ರಶ್ನೆಗಳು ಮೂಡಿಬರುತ್ತವೆ. ಹೌದು, ಖಂಡಿತವಾಗಬಹುದು. ಮೊಟ್ಟೆಗಳನ್ನು ಸೂಪರ್ ಫುಡ್ ಎಂದು ಕರೆಯಬೇಕು. ಇದು ಮುಖ್ಯವಾಗಿ ಎಲ್ಲ 9 ಅಗತ್ಯ ಅಮೈನೋ ಆಮ್ಲಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಒಳಗೊಂಡಿರುತ್ತದೆ. ಇದು ದೇಹವು ಸ್ವಂತವಾಗಿ ಮಾಡಲು ಸಾಧ್ಯವಿಲ್ಲ. ಮೊಟ್ಟೆ ಸೇವನೆಯಿಂದ ಆಗುವ ಲಾಭಗಳೇನು ಮತ್ತು ಅವುಗಳ ಹೇಗೆ ಸೇವಿಸಬೇಕೆಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಓಕೆನಾ? ಪೌಷ್ಟಿಕ ತಜ್ಞರ ಪ್ರಕಾರ ಮೊಟ್ಟೆಯ ಪ್ರೋಟೀನ್ ಅನ್ನು ಉತ್ತಮ ಗುಣಮಟ್ಟದ ಪ್ರೋಟೀನ್ ಎಂದು ಕರೆಯಲಾಗುತ್ತದೆ ಎಂದು. ಸಂಪೂರ್ಣ ಮೊಟ್ಟೆಯು ಸುಮಾರು 6.3 ಗ್ರಾಂ ಪ್ರೋಟೀನ್ ಮತ್ತು ವಿವಿಧ ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿರುತ್ತದೆ. ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿರುವ ಆಹಾರದ ಪಟ್ಟಿಯಲ್ಲಿ ಮೊಟ್ಟೆ ಬರುತ್ತದೆ. ಇದರರ್ಥ ಅದು ನಿಮ್ಮ ರಕ್ತದಲ್ಲಿನ ಸಕ್ಕರೆಯನ್ನು ಹೆಚ್ಚಿಸುವುದಿಲ್ಲ. ಆದ್ದರಿಂದ ಮಧುಮೇಹಿಗಳಿಗೆ ಮೊಟ್ಟೆ ಅತ್ಯುತ್ತಮ ಆಹಾರವಾಗಿದೆ. ಇದನ್ನು ಉಪಹಾರಗಳಲ್ಲಿ ನಾಲಿಗೆಯಲ್ಲಿ ರುಚಿ ನೀಡುವ ಮಧುಮೇಹಿಗಳಿಗೂ ತುಂಬಾ ಒಳ್ಳೆಯದು ಮೊಟ್ಟೆ.